ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 13ನೇ ತಾರೀಕು ಕೆಲವೇ ಮಂದಿಗಳು ಯಾರನ್ನೂ ಕೂಡ ಗಣನೆಗೆ ತಗೊಳ್ಳದೇನೆ ಏಕಾಏಕಿ ಇತ್ತೀಚೆಗೆ ಬಂದ್ ಕರೆ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ 13ನೇ ತಾರೀಕಿಗೆ ಬಂದ್ಗೆ ನಮ್ಮ ಬೆಂಬಲ ಇಲ್ಲ. ನಾವು ಯಾವಾಗಲೂ ಕೂಡ ಬಂದನ್ನ ವಿರೋಧ ಮಾಡ್ತಾನೆ ಬಂದಿದ್ದೀವಿ. ಬಂದು ಯಾವಾಗಲೂ ಕೂಡ ಒಂದು ಸಾತ್ವಿಕ ಅಂತ್ಯ ಕಾಣಬೇಕು. ಈ ಬಂದ್ನಿಂದ ಯಾವುದು ಕೂಡ ಸಾತ್ವಿಕ ಅಂತ್ಯ ಕಾಣ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾವು ಬಹಳ ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ, ಸುಮಾರು 2.5 ದಶಕಗಳಿಂದ. ಮತ್ತೆ ಬಂದ್ ಅಂತಕ್ಕಂಥದ್ದು ಸರ್ಕಾರಕ್ಕೆ ಮತ್ತೆ ಆಡಳಿತಕ್ಕೆ ಚುರುಕು ಮೂಡಿಸುವಂತ ಒಂದು ವ್ಯವಸ್ಥೆ ಆಗಬೇಕು, ಅದು ಆಗ್ತಾ ಇಲ್ಲ. ನಾನು ಯಾವಾಗಲೂ ಕೂಡ ಟೌನ್ ಹಾಲಿಂದ ಫ್ರೀಡಂ ಪಾರ್ಕ್ ವರೆಗೂ ಒಂದು ಜಂಬೂ ಸವಾರಿ ಮಾಡ್ತಾರೆ, ಅದನ್ನ ಜಂಬೂ ಸವಾರಿ ಅಂತ ನಾನು ಕರಿತೀನಿ. ಯಾವಾಗಲೂ ಕೂಡ ಹೋರಾಟ ಯಾವಾಗಲೂ ಕೂಡ ಬೆವರು ಬರಬೇಕು. ಆ ರೀತಿ ಹೋರಾಟಗಳು ಇಲ್ಲ, ಆಗ್ತಾ ಇಲ್ಲ. ತನ್ನ ಪ್ರತಿಷ್ಠೆ ಸ್ವಯಂ ಈ ರೀತಿಯ ವಾತಾವರಣನ ಈ ರಾಜ್ಯದಲ್ಲಿ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಶೋಚನೀಯ. ಸಂಘಟನೆಗಳು ಇವತ್ತು ಅಖಂಡ ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಇವತ್ತು ಮಳೆ ಇಲ್ಲದೆ ಕೆಲವು ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ, ಉತ್ತರ ಕರ್ನಾಟಕ ಇರ್ಬೋದು, ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಇರ್ಬೋದು, ಸಾಕಷ್ಟು ಮೊಳಕೆನೆ ಹೊಡೆದಿಲ್ಲ. ಇವತ್ತು ಭೂಮಿಲಿ ಬೀಜ ಒಣಗಿ ಬತ್ತೋಗಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ವಿ. ಅದ್ರ ಬಗ್ಗೆ ಸರ್ಕಾರದ ಕಿವಿ ಹಿಂಡುವಂತ ಕೆಲಸ, ಅದ್ರ ವಿಚಾರದಲ್ಲಿ ಹೋರಾಟಗಳನ್ನ ತಗೋಬೇಕಾಗಿತ್ತು. ಮತ್ತೆ ಕಾವೇರಿ ಯಾವಾಗಲೂ ಕೂಡ ಈ ರಾಜ್ಯದ ಒಂದು ಭಾಗನೇ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಸಂವಿಧಾನಾತ್ಮಕವಾಗಿ ಇವತ್ತು ನಮ್ಮ ರಾಜ್ಯಗಳು ಇವತ್ತು ಸರ್ಕಾರಗಳು ನಡ್ಕೊಂಡಿರೋ ರೀತಿಗಳು ಹೆಂಗಿದಾವೆ ಅಂದ್ರೆ, ಅವ್ರ ಆಸ್ತಿಗಳನ್ನ ಹೆಂಗ್ ಬೇಕಾದ್ರೂ ಇವತ್ತು ಕಾನೂನಲ್ಲಿ ಗೆದ್ದು ಬರುವಂತದ್ದು ನಾವು ಕಾಣ್ತಾ ಇದ್ದೇವೆ. ಆದ್ರೆ ಈ ನಮ್ಮ ನಾಡಿನ ಸಂಪತ್ತನ್ನ ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲಿ ರಾಜ್ಯ ಸರ್ಕಾರಗಳದ್ದು ಪದೇ ಪದೇ ವಿಫಲ ಆಗ್ತಾ ಇದೆ. ಪಕ್ಕದ ರಾಜ್ಯದ ಯಾವಾಗಲೂ ಕೂಡ ಗೆಲುವು ಕಾಣ್ತಕ್ಕಂಥ ನಾವು ನೋಡ್ತಾ ಇದ್ದೇವೆ. ಇಚ್ಛಾಶಕ್ತಿ ಕೊರತೆ ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ, ನಮ್ಮ ಸರ್ಕಾರಕ್ಕೆ. ಇದ್ರ ವಿರುದ್ಧವಾಗಿ ಸಂಘಟನೆಗಳು ಗಟ್ಟಿಯಾಗಿ ಹೋರಾಟ ತಗೋಬೇಕು. ಹೋರಾಟ ಅಂತಕ್ಕಂಥದ್ದು ಸಾತ್ವಿಕ ಅಂತ್ಯ ಕಾಣ್ಬೇಕು. ಸುಮ್ಮನೆ ಅವತ್ತು ಏನೋ ಆಯ್ತು ಮುಗೀತು ಅಂತ ಹೋಗಿ ಮನೇಲಿ ಮಲ್ತಕ್ಕಂಥದ್ದಲ್ಲ. ಹೋರಾಟ ಸಾತ್ವಿಕ ಅಂತ್ಯ ಕಾಣುವವರೆಗೂ ಹೋರಾಟಗಳಾದ್ರೆ ಮಾತ್ರ ಸಂಘಟನೆಗಳಿಗೆ ಮತ್ತೆ ಹೋರಾಟಕ್ಕೆ ಒಂದು ಬಲವಾದ ಒಂದು ಶಕ್ತಿ ಸಿಗ್ತದೆ ಅಂತಕ್ಕಂಥದ್ದು ನಾವು ಮರಿಬಾರದು. ಹಾಗಾಗಿ ಇವತ್ತು ಕನ್ನಡಿಗರ ಉದ್ಯೋಗದಲ್ಲಿ ಮಾನ್ಯ ವಾಟಾಳ್ ಅವರು ಯಾವುದೇ ಪ್ರಶ್ನೆಗಳನ್ನು ಎತ್ತಲ್ಲ. ಕನ್ನಡಿಗರ ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ಸರ್ಕಾರವನ್ನು ಕಿವಿಂಡುವಂತ ಕೆಲಸನೂ ಮಾಡಲ್ಲ. ಯಾಕೆಂದ್ರೆ ಇವರು ಹಿಂದೆ ಶಾಸಕರಾಗಿದ್ದಂಥವ್ರು, ಮಾಜಿ ಶಾಸಕರು. ನೀವು ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿನಿರ್ಬೋದು, ಸಚಿವರು ಇರ್ಬೋದು, ಯಾರನ್ನ ಬೇಕಾದ್ರೂ ಗಟ್ಟಿಯಾಗಿ ಕೇಳುವಂತ ಒಂದು ಹಿರಿಯತನ ನಿಮ್ಮಲ್ಲಿದೆ. ಅದನ್ನ ಮಾಡೋದು ಬಿಟ್ಟು ಮಾತೆತ್ತರೆ ಬಂದ್ ಮಾಡಿ ಅವೈಜ್ಞಾನಿಕವಾಗಿ ನೀವು ಕರೆ ಕೊಟ್ಟು ಅದರಲ್ಲಿ ಯಾವುದೇ ಒಂದು ಸಾತ್ವಿಕ ಅಂತ್ಯ ಮತ್ತೆ ಅದರಲ್ಲಿ ಯಾವುದೇ ಒಂದು ನಾವು ಇದನ್ನ ಕಾಣ್ಲಿಕ್ಕೆ ಆಗ್ತಾ ಇಲ್ಲ ಯಶಸ್ಸನ್ನ. ದಯಮಾಡಿ ಈ ಬಂದ್ಗಳು ಕರೆಯುವಾಗ ದಯಮಾಡಿ ಎಲ್ಲ ಸಂಘಟನೆಗಳನ್ನ, ಸಮುದಾಯದ ಸಂಘಟನೆಗಳನ್ನ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ಶಾಸಕರನ್ನ, ಸಂಸದರನ್ನ ವಿಶ್ವಾಸ ತಗೊಂಡು ನಾವ್ ಈ ರೀತಿ ಮಾಡ್ಬೇಕು ಅಂತ ಇದ್ದೇವೆ. ನೀವು ಕಾವೇರಿ ವಿಚಾರದಲ್ಲಾಗ್ಲಿ ಮತ್ತೆ ಯಾವುದೇ ನದಿಗಳು, ನಮ್ಮ ರಾಜ್ಯದ ಯಾವುದೇ ಮಾಡ್ಬೇಕಾಗ್ತದೆ. ಏಕಾಏಕಿ ಸಂತೆಲಿ ಕೂಗದಂಗೆ ಬಂದ್ 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 ಅಂತ ಹೇಳಿ ನೀವು ಆ ಬಂಧನ ಮೌಲ್ಯಗಳನ್ನ ಕಳೀತಾ ಇರೋದು ನೋಡಿದ್ರೆ, ಇತ್ತೀಚೆಗೆ ಯುವ ಪೀಳಿಗೆಗಳಿಗೆ ನೀವೇನ್ ಮಾರ್ಗದರ್ಶನ ನೀಡ್ತೀರಿ, ಮತ್ತೆ ಯುವ ಹೋರಾಟಗಾರರಿಗೆ ನಿಮ್ಮ ಮಾರ್ಗದರ್ಶನ ಏನು ಅನ್ನುವಂತ ಪ್ರಶ್ನೆ ನಮ್ಮದೇ ಇದೆ. ದಯಮಾಡಿ ಇನ್ಮೇಲಾದ್ರೂ ನಿಮ್ಮ ಹಿರಿತನಕ್ಕೆ ತಕ್ಕನಾಗಿ ಎಲ್ಲರಿಗೂ ಸಲಹೆಗಳು ಕೊಟ್ಟು ಎಲ್ಲರನ್ನು ವಿಶ್ವಾಸ ತಗೊಂಡು ಒಂದು ಹೋರಾಟ ಮಾಡೋದ್ರಲ್ಲಿ ಯಶಸ್ಸನ್ನ ಕಾಣ್ಬೋದೇ ಹೊರತಾಗಿ ಯಾರೋ ಒಂದ್ 3 ಜನ ಕುತ್ಕೊಂಡು ಕರೆ ಕೊಟ್ಟಂತ ಒಂದು ಹೋರಾಟಕ್ಕೆ ಇವತ್ತು ನಾವು ಗೊಂದಲಕ್ಕೆ ಸಿಕ್ಕಾಕತ್ತೀವಿ. ನಾವು ಯಾಕೆಂದ್ರೆ ಮೊದ್ಲಿಂದನೂ ಕೂಡ ಯಾವಾಗಲೂ ಕೂಡ ಬಂದನ್ನು ವಿರೋಧ ಮಾಡಿದೀವಿ. ಬಂದಿನಿಂದ ನಮ್ಗೆ ಯಾವುದು ಕೂಡ ಪರಿಹಾರ ಸಿಕ್ಕಿಲ್ಲ. ಅಂದ್ರೆ ಹೋರಾಟದಿಂದ ನಾವು ಸಾಕಷ್ಟು ಯಶಸ್ಸನ್ನು ಕಂಡಿದ್ದೇವೆ. ನಾವ್ ಹೇಳ್ತಕ್ಕಂಥದ್ದು ಇಷ್ಟೇ, ನೀವು ಬಂದು ಕರೆ ಕೊಡೋದಕ್ಕೆ ಮುಂಚೆ ನೀವು ಎಲ್ಲರನ್ನೂ ವಿಶ್ವಾಸ ತಗೊಂಡು ಚರ್ಚೆಗಳಾದ ಮೇಲೆ ಅಂತಿಮವಾಗಿ ಕೆಲವು ನಿರ್ಣಯಗಳು ತಗೋಬೇಕಾಗ್ತದೆ. ನೀವು ಯಾರನ್ನು ಕೇಳದೆ ಏಕಾಏಕಿ ತಗೊಳ್ಳುವಂತ ನಿರ್ಧಾರಗಳು ಇತ್ತೀಚೆಗೆ ಹೆಚ್ಚು ಆಗ್ತಾ ಇದೆ. ನೀವು 4 ಜನನೇ ಈ ರಾಜ್ಯದಲ್ಲಿ ಕರೆ ಕೊಟ್ಟಾಗ ಯಶಸ್ಸು ಕಾಣ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಕೂಡ ನಿಮಗೆ ಮನವರಿಕೆ ಮಾಡುವಂತ ಒಂದು ಪತ್ರಿಕಾಗೋಷ್ಠಿ ಇವತ್ತು. ವಿಶೇಷವಾಗಿ ಇವತ್ತು ಬಂದ್ ಮಾಡುವಂತ ಸ್ಥಿತಿಲಿ ಯಾರು ಇಲ್ಲ ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಿದೆ. ಜನರ ಇವತ್ತಿನ ಪರಿಸ್ಥಿತಿ, ತನ್ನ ದಿನನಿತ್ಯದ ದುಡಿಮೆನೆ ಅವರಿಗೆ ಕಷ್ಟಕರವಾಗಿರುವಾಗ ನೀವು ಅವ್ರ ಬದುಕನ್ನು ಕಸ್ಕೊಳ್ಳೋದಿದೆಯಲ್ಲ, ಅದು ಒಳ್ಳೆ ಬೆಳವಣಿಗೆ ಅಲ್ಲ.
ಸಾಕಷ್ಟು ಹೋರಾಟಗಳಿದಾವೆ. ಇವತ್ತು ಶಿಕ್ಷಣ ಸಾಕಷ್ಟು ಅಧೋಗತಿಗೆ ಹೋಗ್ತಾ ಇದೆ, ಶಾಲೆಗಳು ಮುಚ್ತಾ ಇದೆ. ಅದ್ರ ಬಗ್ಗೆ ಹೋರಾಟ ಇರ್ಲಿ. ಇವತ್ತು ರೈತನಿಗೆ ಸಿಗ್ಬೇಕಾದಂತ ಬೀಜ ಮತ್ತೆ ಬಿತ್ತನೆ ಬೇಕಾದಂತ ಸವಲತ್ತುಗಳು ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಕಠಿಣವಾಗಿ ಹೋರಾಟ ತಗೊಳ್ಳಿ ಸ್ವಾಮಿ. ಅದ್ ಬಿಟ್ಬಿಟ್ಟು ನೀವು ಬಂದ್ ಅಂದ್ರೆ ಕಾವೇರಿ ಒಂದೇ ಬಂದ್ ಕೊಡೋದ್ರಿಂದ ಅರ್ಥ ಏನಿದೆ ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇದೆ. ಮತ್ತೆ ಪಕ್ಕದ ರಾಜ್ಯದವರು ಕೂಡ ಒಂದು ವಿಶ್ವಾಸದಲ್ಲಿ ಮಾತಾಡೋಣ ಅಂತೇಳಿ ಅವರೇ ಇಲ್ಲಿ ಮುಖ್ಯಮಂತ್ರಿಗಳಿಗೆ ಅವರು ಮಾತುಕತೆ ಮಾಡಿದ್ದಾರೆ. ಅದಕ್ಕೆ ಅವಕಾಶ ಮಾಡಿಕೊಡಿ, ನೋಡೋಣ ಅವ್ರು ಏನ್ ಚರ್ಚೆ ಮಾಡ್ತಾರೆ. ಚರ್ಚೆ ಅಂತ್ಯ ಏನು ಮತ್ತೆ ಅದು ಪ್ರಾರಂಭ ಏನು ಅಂತ ನೋಡೋಣಂತೆ ಸೂಕ್ಷ್ಮವಾಗಿ. ಸರ್ಕಾರ ಆಡಳಿತ ನಡೆಸುವಂತ ಸಂದರ್ಭದಲ್ಲಿ ಅದನ್ನ ಕಾರ್ಯಗತ ಮಾಡ್ಬೇಕಾಗಿರೋದು ಸರ್ಕಾರ ಮತ್ತೆ ಕಾರ್ಯಾಂಗ, ಶಾಸಕಾಂಗ. ನಾವು ಹೋರಾಟ ಮಾಡ್ಬೋದು, ಆದ್ರೆ ಅವ್ರು ಏನ್ ಚರ್ಚೆಗಳಾಗ್ತದೆ, ಪಕ್ಕದ ರಾಜ್ಯದ ಮುಖ್ಯಮಂತ್ರಿ ಬಂದು ಏನ್ ಅವರ ಇದೇನು ಅನ್ನುವಂಥದ್ದು ಕೂಡ ನಾವು ಅವಕಾಶ ಕೊಡದೇನೆ ಅವರ ಅವರ ಒಂದು ಹೇಳಿಕೆನ ನಾವು ತಿಳ್ಕೊಳ್ಳದೇನೆ ಏಕಾಏಕಿ ಅವರು ಬರೋದ್ ಬೇಡ ಇವರು ಬರೋದ್ ಬೇಡ ಅನ್ನುವಂಥದ್ದು ಇದೆಯಲ್ಲ, ಅದು ಸರಿಯಾಗಿ ಕಾಣ್ತಾ ಇಲ್ಲ. ದಯಮಾಡಿ ನಾವ್ ಹೇಳ್ತಕ್ಕಂಥದ್ದು ಮಾನದಂಡ ಏನಂದ್ರೆ ಬಂದು ಅಂತಿಮ ಅಲ್ಲ, ಅದನ್ನ ನಿಲ್ಲಿಸುವಂತದ್ದಾಗಲಿ ಮುಂದಿನ ದಿನಗಳಲ್ಲಿ. ಹೋರಾಟಗಳಾಗ್ಲಿ, ಶಾಸಕರ ಮನೆ ಮುತ್ತಿಗೆ ಹಾಕಿ, ಸಂಸದರ ಮನೆ ಮುತ್ತಿಗೆ ಹಾಕಿ, ಅವ್ರಿಗೊಂದಿಷ್ಟು ಒಂದು ದಿನದಲ್ಲಿ ನಮ್ಮ ರಾಜ್ಯದ ಮತದಾರರ ಬಗ್ಗೆ ಚಿಂತನೆ ಮಾಡುವಂತದ್ದು ಮಾಡಿ. ಯಾಕಂದ್ರೆ ಇತ್ತೀಚೆಗೆ ರಿಯಲ್ ಎಸ್ಟೇಟ್ ಸರ್ಕಾರಗಳು ಬರ್ತಕ್ಕಂಥದ್ನ ನೀವು ಕಂಡಿದ್ದೀರಿ, ಅದ್ರ ಬಗ್ಗೆ ನಿಮ್ಮ ಧ್ವನಿ ಇಲ್ಲ. ಇವತ್ತು ಸುಮ್ಮನೆ ಏನೋ ಒಂದು ಪ್ರಚಾರದ ಗೀಳಿಗೆ ಬೀಳ್ಬೇಡಿ ನೀವು. ಈ ವಯಸ್ಸಲ್ಲಿ ಹಿರಿತನಕ್ಕೆ ನಮಗೆ ಗೌರವ ಇದೆ, ಆದ್ರೆ ನಿಮ್ ನಡವಳಿಕೆಗಳು ಎಲ್ಲೋ ಒಂದ್ ಕಡೆ ನಮಗೂ ಇರ್ಸು ಮುರ್ಸು ತರ್ತಾ ಇದೆ. ಯಾಕಂದ್ರೆ ಸ್ವಾಭಿಮಾನಿ ಬಣ ರಾಜ್ಯ ಮಟ್ಟದಲ್ಲಿ ಸಾಕಷ್ಟು ಹೋರಾಟಗಳಲ್ಲಿ ಯಶಸ್ಸು ಕಂಡಿದೆ, ಸಾತ್ವಿಕ ಹಂತದ ದಿಕ್ಕಿನಲ್ಲಿ ಸಾಕ್ತದೆ ಸಂಘಟನೆ. ಹಾಗಾಗಿ ದಯಮಾಡಿ ಮುಂದಿನ ದಿನಗಳಲ್ಲಿ ಈ ಬಂದ್ ಅಂತಕ್ಕಂಥದ್ದ ನೀವು ಕೊನೆಗೊಳಿಸಬೇಕು. ಅದು ಅಂತಿಮವಾಗಿ ಚರ್ಚೆಗಳಾಗ್ಲಿ, ಮತ್ತೆ ಚರ್ಚೆಗಳಾದ ಮೇಲೆ ನೀವು ಒಂದು ವಿಶ್ವಾಸಕ್ಕೆ ಬರೋದು ಒಳ್ಳೇದು ಅಂತಕ್ಕಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಆಗಿರ್ತದೆ.